ಇನ್ನು ಮಂಡ್ಯದ ಮಿಮ್ಸ್ನಲ್ಲಿ ಬಂದ್ ಆಗಿದ್ದಂಥ ಐಸಿಯು ಘಟಕ ಕೊನೆಗೂ ಓಪನ್ ಆಗಿದೆ. ನ್ಯೂಸ್ ಫಸ್ಟ್ ವರದಿ ಮಾಡ್ತಾ ಇದ್ದ ಹಾಗೆ ಮಂಡ್ಯ ಮಿಮ್ಸ್ನ ಅಧಿಕಾರಿಗಳು ಎಚ್ಚೆತ್ತಿದ್ದಾರೆ. ಸಿಬ್ಬಂದಿ ಕೊರತೆಯ ನೆಪವೊಡ್ಡಿ ಒಂದು ಘಟಕಕ್ಕೆ ಬೀಗವನ್ನ ಜಡಿಯುವಂತಹ ಕೆಲಸವನ್ನ ಮಿಮ್ಸ್ನ ಅಧಿಕಾರಿಗಳು ಮಾಡಿದ್ರು. ಮಿಮ್ಸ್ನ ಅಧಿಕಾರಿಗಳ ಈ ನಿರ್ಲಕ್ಷ್ಯ, ಖಾಸಗಿ ಆಸ್ಪತ್ರೆಗಳಿಗೆ ರೆಫರ್ ಮಾಡ್ತಾ ಇದ್ದಂತಹ ಫೇವರ್, ಇದೆಲ್ಲದರ ಬಗ್ಗೆ ನ್ಯೂಸ್ ಫಸ್ಟ್ ವಿಸ್ತೃತವಾದಂತಹ ವರದಿಯನ್ನ ಮಾಡ್ತು. ನ್ಯೂಸ್ ಫಸ್ಟ್ ವರದಿ ಮಾಡ್ತಾ ಇದ್ದ ಹಾಗೆ ಮಿಮ್ಸ್ನ ಐಸಿಯು ಘಟಕವನ್ನ ರೀಓಪನ್ ಮಾಡುವಂತಹ ಕೆಲಸವನ್ನ ಮಿಮ್ಸ್ನ ಅಧಿಕಾರಿಗಳು ಮಾಡಿದ್ದಾರೆ. ಮತ್ತೆ ಅಲ್ಲಿ ರೋಗಿಗಳಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಸ್ಥಳದಿಂದ ನಮ್ಮ ಪ್ರತಿನಿಧಿ ನಂದೀಶ್ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಮಂಡ್ಯದ ಮಿಮ್ಸ್ ಆಸ್ಪತ್ರೆಗೆ ವಿಜಯ್ ಕಿರಗಂದೂರ್ ಅವರು ತಮ್ಮ ಒಂಬಾಳೆ ಗ್ರೂಪ್ ಮೂಲಕ 2 ಐಸಿಯು ಯೂನಿಟ್ ಅನ್ನು ನಿರ್ಮಿಸಿಕೊಟ್ಟಿದ್ರು. ಆದರೆ ಮಂಡ್ಯ ಮಿಮ್ಸ್ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಕಳೆದ 2 ತಿಂಗಳಿಂದಲೂ ಕೂಡ ಒಂದು ಐಸಿಯು ಘಟಕಕ್ಕೆ ಬೀಗವನ್ನು ಜಡಿಯಲಾಗಿತ್ತು. ಈ ಕುರಿತು ನ್ಯೂಸ್ ಫಸ್ಟ್ ವಿಸ್ತೃತ ವರದಿ ಮಾಡಿದ ಬೆನ್ನಲ್ಲೇ ಇದೀಗ ಆ ಒಂದು ಐಸಿಯು ಘಟಕವನ್ನು ಏನು ಮಿಮ್ಸ್ನ ಆಡಳಿತ ಮಂಡಳಿ ಓಪನ್ ಮಾಡಿರುವಂಥದ್ದು ದೃಶ್ಯಗಳಲ್ಲಿ ನೋಡ್ಬೋದು. ಇದೇ ಒಂದು ಐಸಿಯು ಬರೋಬ್ಬರಿ 1.5 ಕೋಟಿ ಮೌಲ್ಯದಲ್ಲಿ 2 ಐಸಿಯು ಯೂನಿಟನ್ನು ವಿಜಯ್ ಕಿರಗಂದೂರ್ ಅವರು ಕೋವಿಡ್ ಸಂದರ್ಭದಲ್ಲಿ ಕೊಟ್ಟಿದ್ದರು. ದಾನವಾಗಿ ಬಂದಂತಹ ಐಸಿಯು ಘಟಕ ಮತ್ತು ವೆಂಟಿಲೇಟರ್ ಬರೋಬ್ಬರಿ 40 ವೆಂಟಿಲೇಟರ್ ಬೆಡ್ಗಳು ಕೂಡ ಇದ್ದು, ಆದರೆ ಆ ಒಂದು ಐಸಿಯು ಘಟಕಕ್ಕೆ 20 ಬೆಡ್ನ ಒಂದು ಐಸಿಯು ಘಟಕಕ್ಕೆ ಬೀಗವನ್ನು ಜಡಿಯಲಾಗಿತ್ತು. ಕಳೆದ 2 ತಿಂಗಳಿಂದಲೂ ಕೂಡ ಈ ಒಂದು ಐಸಿಯು ಯೂನಿಟ್ ಬಂದ್ ಆಗಿತ್ತು. ಅಂದರೆ ಬಂದಂತಹ ರೋಗಿಗಳಿಗೆ ಚಿಕಿತ್ಸೆಯನ್ನು ನೀಡಬೇಕಾದಂತಹ ಮಂಡ್ಯ ಮಿಮ್ಸ್ ವೈದ್ಯಾಧಿಕಾರಿಗಳು ಅವರನ್ನು ಬೇರೆ ಖಾಸಗಿ ಆಸ್ಪತ್ರೆಗಳಿಗೆ ಕಳಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ರು. ಅಂದರೆ ಒಂದು ಕಡೆ ಅವರು ಹೇಳ್ತಾ ಇರುವಂತಹ ಕಾರಣ ಅಂತಂದರೆ ಸಿಬ್ಬಂದಿಗಳ ಕೊರತೆ ನಿಟ್ಟಿನಲ್ಲಿ ಅದನ್ನು ಬಂದ್ ಮಾಡಿದ್ರು, ಬೀಗವನ್ನು ಹಾಕಿದ್ರು. ಆದರೆ ಅದರ ಉದ್ದೇಶವೇ ಕೂಡ ಬೇರೆ ಆಗಿತ್ತು. ಅಂದರೆ ಖಾಸಗಿ ಆಸ್ಪತ್ರೆಗಳಿಗೆ ಬಂದಂತಹ ಬಡ ರೋಗಿಗಳನ್ನು ರೆಫರ್ ಮಾಡುವಂತಹ ಕೆಲಸಕ್ಕೆ ಮುಂದಾಗಿದ್ರು. ಆ ಮೂಲಕ ಖಾಸಗಿ ಆಸ್ಪತ್ರೆಗಳ ಲಾಬಿಗೆ ಮಂಡ್ಯ ಮಿಮ್ಸ್ ಅಧಿಕಾರಿಗಳು ಮಣಿದಿದ್ರು. ಆ ಕುರಿತು ನ್ಯೂಸ್ ಫಸ್ಟ್ ವಿಸ್ತೃತ ವರದಿಯನ್ನು ಪ್ರಸಾರ ಮಾಡಿತ್ತು. ಆ ವರದಿ ಪ್ರಸಾರದ ಬೆನ್ನಲ್ಲೇ ಇದೀಗ ಐಸಿಯು ಘಟಕ ಮತ್ತೆ ಪುನರಾರಂಭ ಆಗಿರುವಂಥದ್ದು ದೃಶ್ಯಗಳಲ್ಲಿ ನೋಡ್ತಾ ಇದ್ದಾರೆ. ಈಗಾಗಲೇ ವೆಂಟಿಲೇಟರ್ ಸಹಿತ ಬೆಡ್ಗಳಲ್ಲಿ ಇದೀಗ ರೋಗಿಗಳು, ಅದರಲ್ಲೂ ಕೂಡ ಬಡ ರೋಗಿಗಳು ಚಿಕಿತ್ಸೆಯನ್ನು ಪಡೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದರೆ ಮಂಡ್ಯ ಮಿಮ್ಸ್ ಅಧಿಕಾರಿಗಳ ಕಣ್ಣು ತೆರೆಸೋದಕ್ಕೆ ನ್ಯೂಸ್ ಫಸ್ಟ್ ವರದಿಯೇ ಆಗಬೇಕಾಗಿತ್ತ ಎಂಬ ಪ್ರಶ್ನೆಗಳು ಕೂಡ ಸಾರ್ವಜನಿಕರು ಕೇಳ್ತಾ ಇರುವಂಥದ್ದು. ಯಾಕೆಂದರೆ ಎಷ್ಟೇ ಸಾರ್ವಜನಿಕರು ಇಲ್ಲಿ ಬಂದಂತಹ ಬಡ ರೋಗಿಗಳಿಗೆ ಚಿಕಿತ್ಸೆಯನ್ನು ಕೊಡಬೇಕಾದಂತಹ ಮಂಡ್ಯ ಮಿಮ್ಸ್ ಆಸ್ಪತ್ರೆ ಎಲ್ಲೋ ಒಂದು ಕಡೆ ಖಾಸಗಿ ಆಸ್ಪತ್ರೆಗಳ ಲಾಬಿಗೆ ಮಣಿದಿತ್ತು. ಈ ಕುರಿತು ನ್ಯೂಸ್ ಫಸ್ಟ್ ವರದಿ ಬೆನ್ನಲ್ಲೇ ಇದೀಗ ಏನು ಬೀಗ ಜಡಿದಿದ್ದಂತಹ ಐಸಿಯು ಯೂನಿಟನ್ನು ತೆರೆದಿದ್ದಾರೆ. ಆ ಮೂಲಕ ಬಡ ರೋಗಿಗಳಿಗೂ ಇದೀಗ ಚಿಕಿತ್ಸೆಯನ್ನು ಕೊಡುವಂಥ ಕೆಲಸವೂ ಕೂಡ ಆಗ್ತಾ ಇರುವಂಥದ್ದು. ಅಂದರೆ ಈಗಲಾದರೂ ಅಧಿಕಾರಿಗಳು ಎಚ್ಚೆತ್ಕೊಂಡ್ರಲ್ಲ ಎಂಬ ಒಂದು ನಿಟ್ಟುಸಿರನ್ನು ಇದೀಗ ಬಡ ರೋಗಿಗಳು ಒಂದು ರೀತಿ ನಿಟ್ಟುಸಿರು ಬಿಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ನಂದೀಶ್, ನ್ಯೂಸ್ ಫಸ್ಟ್, ಮಂಡ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.